ನಮಸ್ತೆ ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಹಾಗೂ ಶಕ್ತಿಶಾಲಿ ರಾಜವಂಶಗಳಲ್ಲಿ ಒಂದಾದ ಹೊಯ್ಸಳ ವಂಶದ ಬಗ್ಗೆ ವಿವರವನ್ನು ನೋಡೋಣ. ಹೊಯ್ಸಳ ವಂಶವು ಕರ್ನಾಟಕದ ಸುವರ್ಣ ಯುಗವನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯಗಳ ವಾಸ್ತುಶಿಲ್ಪ, ಜೈನ, ಶೈವ ಹಾಗೂ ವೈಷ್ಣವ ಧರ್ಮದ ಧಾರ್ಮಿಕ ಸಹಿಷ್ಣುತೆ, ಹೊಯ್ಸಳ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಬಂದಿರುವ ಕೊಡುಗೆಗಳು ಎಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಯುತ್ತದೆ. ಹೊಯ್ಸಳ ವಂಶದ ಮೂಲವನ್ನು ಕುರಿತು ದಂತಕಥೆಯಲ್ಲಿ ಹೀಗೆ ಹೇಳಲಾಗಿದೆ. ಗುರುಗಳಾದ ಸಿದ್ಧಪ್ಪ ಮುನಿಗಳು ತನ್ನ ಶಿಷ್ಯನಾದ ಸ್ಥಳನಿಗೆ ಹುಲಿಯ ಮೇಲೆ ಆಕ್ರಮಣ ನಡೆಸಲು ಹೇಳಿ ಹೊಯ್ಸಳ ಎಂದು ಹೇಳುತ್ತಾರೆ. ಹೊಯ್ ಎಂದರೆ ಕೊಡೆ ಎಂದು ಅರ್ಥವನ್ನು ನೀಡುತ್ತದೆ ಮತ್ತು ಸ್ಥಳ ಎಂದರೆ ಆ ಯೋಧನ ಹೆಸರು. ಇವರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಬೇಲೂರು ಚೆನ್ನಕೇಶವ ದೇವಾಲಯ ಹಾಗೂ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದಲ್ಲಿ ಸ್ಥಳವು ಸಿಂಹದ ಮೇಲೆ